ಒಂದು ಹನಿ ನೀರು ಸಹ ಬಾಯಿಗೆ ಹಾಕಿಲ್ಲ. ಈ ಒಂದು ಗ್ಲಾಸ್ ಹಾಲಾದ್ರೂ ಕುಡಿಬಾರ್ದ? ಹೇಳಿದ್ರೆ ನಮ್ಮ ಮಗ ಮಾಡಿದ ಹೀನ ಕೃತಿಗೆ ಈ ಮನೆಯ ಮಾನ ಪ್ರಾಣ ಮಣ್ಣು ಪಾಲಾಗುವ ಪ್ರಸಂಗ. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದ ಮಗಳ ಪ್ರಾಣನೇ ಬಲಿ ಕೊಟ್ಟು ಈ ಮನೆಯ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವ್ಯಾವತ್ತಿಗೂ ಮರಿಬಾರದು ಮಹಾದೇವಿ. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿತ್ತು ಹುಚ್ಚುತನದ ಆವೇಶಕ್ಕೆ ಒಳಗಾಗಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಯಾವತ್ತಿಗೂ ತಪ್ಪಬಾರದು ಮಹಾದೇವಿ. ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮಗನ ವಿಚಾರದಲ್ಲಿ ಅದಾವ ತೀರ್ಮಾನ ತಗೊಂಡಿದ್ದೀರಾ ಮಹಾದೇವಿ? ಈಗ ನಾನು ಕೇಳೋ ಪ್ರಶ್ನೆಗೆ ನೀನು ಬರೀ ಉತ್ತರ ಕೊಡಬೇಕು. ಸರಿ, ಮರಳಿ ನನ್ನನ್ನೇ ಪ್ರಶ್ನೆ ಮಾಡಬೇಡ ನೀನು. ಆಯ್ತು. ನಾನು ನಿನಗೇನಾಗಬೇಕು? ನೀವು ನನಗೆ ತಾಳಿ ಕಟ್ಟಿದ ಗಂಡ, ನನ್ನ ದೇವರು, ಆರಾಧ್ಯ ದೈವ. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಕರ್ತವ್ಯ. ಹೌದಲ್ವೇ? ಹೌದು. ಒಂದು ವೇಳೆ ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸದೆ ಹೋದ್ರೆ ಅಂತವಳು ಸತಿಯಲ್ಲ, ಸತಿ ದ್ರೋಹಿ ಅವಳು. ಸರಿ, ಹಾಗಾದ್ರೆ ನಾನು ನಿನ್ನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಮಾತಿನ ಮರ್ಮವನ್ನರಿಯದೆ ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಮಾತಿನ ಮರ್ಮವೇನೆಂದರಿಯುವುದು ಒಳಿತಲ್ಲವೇ? ಇದೀಗ ತಾನೇ ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ನಿನ್ನ ಬಾಯಿನಲ್ಲಿ ಹೇಳಿದ ನಿನಗೆ ಈಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮಗೆ ಕೊಡುವ ಮಾತನ್ನ ನಡೆಸಿಕೊಡ್ತೀನಿ ಅಂತ ನಿಮ್ಮ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ. ಮಹಾದೇವಿ, ಹೇಳಿ ಅಂದ್ರೆ? ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ತಂದಿರುವ ಈ ಹಾಲಿನ ಅವಶ್ಯಕತೆ ಎಂದು ನನಗಿಲ್ಲ. ಈ ಹಾಲನ್ನ ನಿತ್ಯ ನಿನ್ನ ಕೈಯಾರೆ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾಂತೇಶ ಕುಡಿಬೇಕು. ಆದ್ರೆ ಅವನ್ ಕುಡಿಯೋ ಹಾಲಲ್ಲಿ ವಿಷ ಬೆರೆಸಿ ಕೊಂದ್ಬಿಡೋನ್ನ. ನಾನು ನನ್ನ ಮಗನಿಗೆ ವಿಷ ಹಾಕಬೇಕು? ಇಲ್ಲ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ಕೈಯಾರೆ ವಿಷ ಹಾಕೋದೆ, ಇದು ನನ್ನಿಂದ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ. ನಾವು ಮಾಸಗಳು ಹೊತ್ತು ನಿನ್ನ ರಕ್ತವನ್ನೇ ತೆತ್ತು ಜನ್ಮವಿತ್ತ ನಿನ್ನ ತಾಯಿಯ ಕರುಳಿನ ಸಂಕಟ ನನಗೆ ಅರ್ಥ ಆಗತ್ತೆ ಮಹಾದೇವಿ. ಆದ್ರೆ ಏನ್ ಮಾಡಕ್ಕಾಗತ್ತೆ? ವಿಧಿವಿಲಾಸ ದುರಂತದಲ್ಲಿ ಹೆತ್ತ ಮಗನನ್ನು ಹೆತ್ತವರೇ ಕತ್ತರಿಸಿ ಹಾಕ್ಬೇಕು ಅಂತ ಆ ಬ್ರಹ್ಮ ನಮ್ಮ ಹಣೆ ಬರಹದಲ್ಲಿ ಬರೆದಿರುವಾಗ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ. ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು. ಈ ಮನೆಯ ಮಾನ ಉಳಿಸಲು ಮುಂದಾಕು. ಮಾನವಂತರ ಮನೆತನಕ್ಕೆ ಪ್ರಾಣಕ್ಕಿಂತ ಮಾನ ಬಹಳ ಪ್ರಾಮುಖ್ಯವಾದದ್ದು ಮಹಾದೇವಿ. ಈ ಮನೆಯ ಮಾನ ಉಳಿಯುವುದಕ್ಕಾಗಿ ನೀನು ನಿನ್ನ ಮಗನ ಪ್ರಾಣ ಬಲಿ ಪಡಿಲೇಬೇಕು ಮಹಾದೇವಿ, ಪಡಿಲೇಬೇಕು. ಪ್ರಪಂಚದಲ್ಲಿ ಮಕ್ಕಳಿಗೆ
ಪ್ರೀತಿ ಮಮತೆ ವಾತ್ಸಲ್ಯ ಕೊಡುವ ತಾಯಂದ್ರನ್ನ ನೋಡಿದ್ದೀನಿ ವಿನಃ ಹೆತ್ತ ಮಕ್ಕಳಿಗೆ ವಿಷ ಹಾಕುವ ತಾಯಂದಿರುವವರೇ ಈ ಪ್ರಪಂಚದಲ್ಲಿ. ಉಂಟು ಮಹಾದೇವಿ, ಪುರಾಣ ಪುಣ್ಯ ಕಥೆಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳು ಉಂಟು. ಸಿರಿಯಾಳನ ಸತಿ ಚಂದ್ರಮತಿ ಪತಿಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಹೆತ್ತ ಮಗನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಹಾಕಲಿಲ್ಲವೇ? ಬಾಲಚಂದ್ರನ ಸತಿಯ ಅನಸೂಯ ಪತಿಯ ಆಜ್ಞೆಯನ್ನು ಪಾಲಿಸಿ ಮಗನನ್ನೇ ಬಲಿ ತೆಗೆದುಕೊಳ್ಳಲಿಲ್ಲವೇ? ಹೀಗೆ ಸಾವಿರಾರು ಉದಾಹರಣೆಗಳುಂಟು ಮಹಾದೇವಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪ್ರಾಣ ಹೋದ್ರೂ ಮಾನ ಬೇಕು ಅಂತ ಹೇಳಿದ ಆ ಎಲ್ಲೇ ಶಿಯಾಳಿಗೆ ಕವಿಗಳ ನಾಣ್ಣುಡಿಯನ್ನ ನಾವು ಯಾವತ್ತಿಗೂ ಮರಿಬಾರದು. ನೋಡು, ಈಗ ನಿನ್ನೊಂದಿಗೆ ಹೆಚ್ಚಿಗೆ ಮಾತನಾಡುವ ಇಚ್ಛೆ ಶಕ್ತಿ ಎರಡೂ ನನಗಿಲ್ಲ. ನನಗೆ ಕೇಳೋದು ಒಂದೇ ಒಂದು, ಏನ್ರಿ ಅದು? ನಿನಗೆ ಮಗ ಬೇಕೋ ಮಾಂಗಲ್ಯ ಬೇಕು? ಯಾವುದು ಬೇಕು ಹೇಳಮ್ಮ, ಹೇಳು. ನೀವು ನನ್ನ ಮಗ ನನ್ನೆರಡು ಕಣ್ಣುಗಳಿದ್ದ ಹಾಗೆ ರೀ. ಎರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ ಅಂದ್ರೆ ನಾನೇನು ಉತ್ತರ ಕೊಡ್ಲಿ? ಆದ್ರೂ ನಿಮ್ಮ ಸತಿಯ ಸ್ಥಾನದಲ್ಲಿ ನಿಂತು ನಾನು ನಿಮಗೊಂದು ಮಾತು ಹೇಳ್ತೀನಿ. ಯಾವ್ದು ಹೇಳ್ತೀಯಾ? ನನಗೆ ನಿನಗೆ ನನಗೆ ನಿನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮಹಾದೇವಿ, ಈ ಪತಿಗೆ ತಕ್ಕ ಸತಿಯಾಗಿ ತಕ್ಕ ಮಾತನ್ನೇ ಆಡಿದೆ ನೀನು. ಈಗ 10 ಗಂಟೆಗೆ ಸಮಯ, ನಿನ್ ಮಗ ಬರೋ ಹೊತ್ತು, ನಿನ್ನ ಕೈಯಾರೆ ಹಾಲು ಕುಡಿಯುವ ಹಂಬಲ ಹೊತ್ತು ನಿನ್ ಮಗ ಓಡೋಡಿ ಮನೆಗೆ ಬರ್ತಾನೆ. ಬೆಂಕಿ ಅಂತ ಅವನ್ ಬಂದ ಕ್ಷಣ ಅವನ್ ಕುಡಿಯೋ ಹಾಲಲ್ಲಿ ಈ ವಿಷ ಬೆರೆಸಿ ಕೊಂದ್ಬಿಡು ಅವನ್ನ. ಹೊತ್ತು ಮುಳುಗೋದ್ರೊಳಗಾಗಿ ನಿನ್ನ ಮಗನ ಪ್ರಾಣ ನೀನು ಬಲಿ ತೆಗೆದುಕೊಳ್ಳಲೇಬೇಕಮ್ಮ. ಒಂದು ವೇಳೆ ನೀನು ಈ ಕೆಲಸ ಮಾಡದೆ ಹೋದ್ರೆ ನಿನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿದ ನಾನು ಜೀವ ಸಹಿತ ಉಳಿಯೋದಿಲ್ಲ. ಹಾಗೊಂದು ವೇಳೆ ನಮ್ಮಿಬ್ರು ನೀನ್ ಸಾಕ್ರೆ ನಿನಗೆ ನನ್ನ ಆಣೆ ಆಗಿದೆ. ನಿನಗೆ ಯಾವುದು ಬೇಕು ನೀನೇ ವಿಚಾರ ಮಾಡು. ನಾನು ಮರಳಿ ಮನೆಗೆ ಬರುವುದರೊಳಗಾಗಿ ಮನೆಯಲ್ಲಿ ನಿನ್ನ ಮಗನ ಪ್ರಾಣ ಇರಬಾರ್ದು, ಅವನು ಹೇಳ ಇರಬೇಕು. ಅದಾಗದೆ ಹೋದ್ರೆ ನಿನ್ನ ಕೊರಳಿಗೆ ಕಟ್ಟಿದ ಈ ಮಾಂಗಲ್ಯ ಅದು ನಿಂದಲ್ಲ. ಯಾವುದು ಉಳಿದುಕೊಳ್ತೀಯ, ಯಾವುದು ಕಳ್ಕೊಳ್ತೀಯ, ನಿರ್ಧಾರ ನಿಂದು.
ಬಲ್ಲವರು ಒಂದು ಮಾತೇಳಿರೋದು. ಬ್ರಹ್ಮನ ಬರಹವನ್ನ ಬಲ್ಲವರು ಯಾರು ಅಂತ. ಮಗನ ಹಸಿ ಮಾಂಸದ ಮುದ್ದೆಯನ್ನ ನನ್ನೊಡನೆಗೆ ಹಾಕಿ ರಣಹದ್ದುಗಳ ಕಣ್ಗಳಿಂದ ರಕ್ಷಿಸಿಕೋ ಎಂದು ಎಚ್ಚರ ವಹಿಸಿದೆ. ನನ್ನನ್ನೇ ಹಸಿದ ಹುಲಿಯನ್ನಾಗಿಸಿ ಹಸಿ ಮಾಂಸವನ್ನು ತಿನ್ನುವ ಹಾಗೆ ಮಾಡಿದೆ. ಹಸಿ ಮಾಂಸ ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಟ್ಟಾದ್ನೆ. ಯಾವುದನ್ನ ಒಪ್ಪಿಕೊಳ್ಳಲಿ, ಯಾವುದನ್ನ ತಿರಸ್ಕರಿಸಲಿ? ಈ ಭರತ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾನು ಪಾಪದ ಮುಕುಟವನ್ನು ಧರಿಸಿಕೊಳ್ಳಲಿ. ಇಲ್ಲ ಇಲ್ಲ, ನಾನು ನನ್ನ ಪತಿ ಆಜ್ಞೆಯನ್ನು ಪಾಲಿಸಲೇಬೇಕು. ನನ್ನ ಸತಿ ಧರ್ಮವನ್ನ ಪಾಲಿಸಲೇಬೇಕು. ಪಾಲಿಸಿ ದೇವರೇ, ನೀನು ಗೆದ್ದಿದ್ದೆ ಸತ್ಯವಾದರೆ, ನೀನು ಭಕ್ತರನ್ನ ಕಾಪಾಡುವುದು ನಿಜವೇ ಆಗಿದ್ದರೆ, ನನ್ನ ಕಂದನಿಗಾಗಿ ಈ ಹಾಲಿನಲ್ಲಿ ಬೆರೆತ ವಿಷ ಅಮೃತವಾಗಬಾರದೆ. ಅಮ್ಮ, ಇದೇನಮ್ಮ ನಿನ್ನ ಮಗ ಮನೆಗೆ ಬರೋ ಮುಂಚೆನೆ ಕೈಯಲ್ಲಿ ಹಾಲಿನ ಗ್ಲಾಸ್ ಇಟ್ಕೊಂಡು ನಿಂತಿದೆಯಲ್ಲ? ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ನಿನಗೆ ಪ್ರೀತಿ, ವಾತ್ಸಲ್ಯ, ಮಮಕಾರ. ಅಮ್ಮ, ನಾನು ಜಗತ್ತಲ್ಲಿ ಅದೆಷ್ಟೋ ತಾಯಂದಿರನ್ನ ನೋಡಿದ್ದೇನೆ, ಆದರೆ ನಿನ್ನಂತ ಎತ್ತ ಕರಳನ್ನು ನಾನು ನೋಡಿಲ್ಲ ತಾಯಿ, ನೋಡಿಲ್ಲ. ನಿಜಪ್ಪ, ಪ್ರಪಂಚದಲ್ಲಿ ಎಲ್ಲ ತಾಯಂದಿರು ಅವ್ರ ಮಕ್ಕಳಿಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಕೊಟ್ರೆ ಈ ನಿನ್ನ ತಾಯಿ ಹಾಲು ಕೊಡ್ತಾ ಇದ್ದೀನಪ್ಪ, ಹಾಲು ಕೊಡ್ತಾ ಇದ್ದೀನಿ. ನಿನ್ನಂಥ ಮಗನನ್ನ ಪಡೆದಿದ್ದು ನನ್ನ ಪುಣ್ಯನ, ನನ್ನಂಥ ತಾಯಿಯನ್ನ ಪಡೆದಿದ್ದು ನಿನ್ನ ಪುಣ್ಯನೋ. ಆ ದೇವ್ರೇ ಬಲ್ಲ ಅಪ್ಪ, ಆ ದೇವ್ರೇ ಬಲ್ಲ. ಅಮ್ಮ, ಯಾಕೆ ಅಳ್ತಾ ಇದೀಯಾ? ಯಾಕೆ ಕಣ್ಣೀರು? ಇದು ಕಣ್ಣೀರಲ್ಲಪ್ಪ, ಸಂತೋಷದ ಕಣ್ಣೀರು. ಸಂತೋಷಕ್ಕಾಗಿ ಅಳಬಾರ್ದು. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಪ್ರತಿ ವರ್ಷ ನೀವು ನನ್ನ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಿದ್ರಿ, ಬಡವರಿಗೆ ದಾನ ಧರ್ಮ ಮಾಡ್ತಾ ಇದ್ರಿ. ಆದರೆ ಈ ವರ್ಷ ನೀವು ಯಾಕೋ ಯಾವುದೋ ಒಂದು ವಿಷಯದಲ್ಲಿ ನನ್ನ ಹುಟ್ಟುಹಬ್ಬನ ಮರೆತಿದ್ದೀರಾ ಅನಿಸುತ್ತೆ. ಅಮ್ಮ, ನನ್ನ ಹುಟ್ಟುಹಬ್ಬದ ದಿನ ನಾನು ಒಂದೆರಡು ಮಾತು ಹೇಳಬೇಕು. ಏನಪ್ಪ ಅದು? ಅದಕ್ಕೆ ನೀನು ಉತ್ತರ ಕೊಡಬೇಕು. ಅಂದ್ರೆ ಮಾತ್ರ ನಾ ಈ ಹಾಲು ಕೊಡ್ತೀನಿ. ಕೊಡ ಮೇಲೆ ಅನ್ಸು. ಭೂಮಿ ಮೇಲೆ ಒಬ್ಬಳೇ ಅಮ್ಮ, ಹುಟ್ಟುಹಬ್ಬದ ದಿನ ನಾನು ಮಾಡಿರೋ ಎಲ್ಲ ತಪ್ಪುಗಳನ್ನ ನಿನ್ನ ಮುಂದೆ ಹೇಳ್ಬಿಡ್ತೀನಿ ಒಬ್ಬ. ಯಾಕಂದ್ರೆ ಜಗತ್ತಲ್ಲಿ ಮಕ್ಕಳು ಮಾಡಿದ ತಪ್ಪಣ್ಣ ಯಾರು ಕ್ಷಮಿಸ್ತಾ ಇದ್ರು,
ಹೆತ್ತ ತಾಯಿ ಕ್ಷಮಿಸ್ತಾಳೆ ಅಂತ ಕವಿಗಳ ವಾಡಿ ಕೂಗಿ ಕೂಗಿ ಹೇಳುತ್ತೆ ಅವ್ವ. ಹೀಗಿರುವಾಗ ನಾನು ಮಾಡಿದ ಎಲ್ಲ ತಪ್ಪಣ್ಣ ನಿನ್ ಮುಂದೆ ಹೇಳ್ತೀನಿ ಅವ್ವ. ಆದ್ರೆ ನೀನು ಕ್ಷಮಿಸ್ತೀನಿ ಅಂತ ನನಗೆ ಮಾತು ಕೊಡ್ಬೇಕು. ನನ್ನ ಮಗ ತಪ್ಪು ಮಾಡೋದಾ? ಏನಪ್ಪ ಅದು ಅಂತ ದೊಡ್ಡ ತಪ್ಪು ಮಾಡಿರೋದು ನೀನು? ಈ ಮಾನವಂತ ಮನೆತನದ ಮಗನಾಗಿ, ಪುಣ್ಯವಂತರ ಮಗನಾಗಿ ಮಾಡಬಾರದ ತಪ್ಪು ಮಾಡಿಬಿಟ್ಟೆವ್ವ. ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿಬಿಟ್ಟೆವ್ವ. ಅದಕ್ಕೆ ಆ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಅವಳು ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲವ್ವ, ಗೊತ್ತಿಲ್ಲ. ಆದ್ರೆ ಆ ಸಾವಿಗೆ ನಾನೇ ಕಾರಣವ್ವ. ಯಾಕೆ ನಗ್ತಾ ಇದೆಯಾ? ಬೇಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳುತ್ತೆ. ಅಂದ್ರೆ ಈ ವಿಷಯ ನೀನು ಈಗ ತಾನೇ ಹೇಳ್ದಲ್ಲಪ್ಪ. ಪಾದ ಬಿಟ್ಟು ಹೇಳ್ತೀನಿ. ಈ ಜಗತ್ತಲ್ಲಿ ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಉಳಿದ ಎಲ್ಲ ಹೆಣ್ಣುಗಳನ್ನು ನನ್ನ ತಾಯಿ ತರ ನೋಡ್ತೀನವ್ವ, ತಾಯಿ ತರ ನೋಡ್ತೀನಿ. ಆದ್ರೆ ನೀನು ಒಂದೇ ಒಂದ್ಸರಿ ಮಗನೇ ನೀನು ತಪ್ಪನ್ನ ಕ್ಷಮಿಸಿದ್ದೀನಿ, ಇನ್ನು ಮುಂದೆ ಈ ರೀತಿ ತಪ್ಪು ಮಾಡಬೇಡ ಅಂತ ನಿನ್ನ ಅಮೃತ ಹಸ್ತದಿಂದ ನನ್ನ ಮಸ್ತಕದ ಮೇಲಿಟ್ಟು ಆಶೀರ್ವಾದ ಮಾಡೋವ. ನೀನು ಒಂದೇ ಒಂದ್ಸರಿ ಮಗನೇ ನಿನ್ನ ತಪ್ಪನ್ನ ಕ್ಷಮಿಸಿದ್ದೀನಿ ಅಂತ ಆಶೀರ್ವಾದ ಮಾಡಿದ್ದೆ ನಿಜ. ಆದ್ರೆ ನೀನು ಬರೀ ಹಾಲಲ್ಲವ್ವ, ಹಾಲಲ್ಲಿ ವಿಷ ಹಾಕಿ ಕೊಟ್ಟರು ನಾ ಸಂತೋಷದಿಂದ ಕುಡಿತೀನವ್ವ. ಆದ್ರೆ ಒಂದೇ ಒಂದ್ಸರಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡವ್ವ. ನೋಡು, ನಾನು ನಿಮ್ಮ ಅಮ್ಮ ತಾನೆ, ನಾನು ಹೇಳ್ದಂಗೆ ನೀನು ಕೇಳ್ತೀಯಲ್ವಾ? ನಾನು ನಿನ್ನ ಕ್ಷಮಿಸ್ಬೇಕು ಅಂದ್ರೆ ನಿನ್ ಮೊದಲು ಹಾಲು ಕುಡಿಬೇಕು. ನಿಜವಾಗ್ಲು ಆಯ್ತವ್ವ, ಮೊದಲು ಹೆತ್ತವಳ ಆಶೆನ ಗೆಲ್ಲಿ ಕೊಡವ ಹಾಲು. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ಮನಸ್ಸಿಗೆ ನನ್ನ ಕೊಂದಿದೆ. ಅವ್ವ, ಈಗ್ಲಾದ್ರು ಕ್ಷಮಿಸಿದ್ದೀನಿ ಅಂತ ಹೇಳವ್ವ, ಹೇಳು. ನಿನ್ನ ಕ್ಷಮಿಸೋ ಅಧಿಕಾರನ ನಾನು ಕಳ್ಕೊಂಡಿದ್ದೀನಪ್ಪ. ನಾನೀಗ ನಿನ್ನ ತಾಯಿಯಾಗಿ ನಿಂತಿನಪ್ಪ, ನಿನ್ನ ಪಾಲಿನ ಮೃತ್ಯು ದೇವತೆಯಾಗಿ ನಿನ್ನ ವಿಚಾರ ನಿನ್ನ ತಂದೆಯವರಿಗೆ ಗೊತ್ತಾಗಿದೆಯಪ್ಪ. ಅವರು ನನಗೆ ಆಜ್ಞೆ ಮಾಡಿ ಹೋಗಿದ್ದಾರ. ಏನಂತ? ನೀನ್ ಕುಡಿಯೋ ಹಾಲಲ್ಲಿ
ಬೆರೆಸಿ ಕೊಂದು ಹಾಕು ಅಂತ. ಅಮ್ಮ! ಇಲ್ಲಮ್ಮ, ನೀನು ಸುಳ್ಳು ಹೇಳ್ತಾ ಇದೀಯಾ, ನೀನು ಸುಳ್ಳು ಹೇಳ್ತಾ ಇದೀಯಾ. ಅವ್ವ, ಈ ಜಗತ್ತಲ್ಲಿ ಯಾವ ತಾಯಿ ಆದರೂ ತನ್ನ ಹೆತ್ತ ಮಗನಿಗೆ ಹಾಲಲ್ಲಿ ವಿಷ ಹಾಕಿ ಕೊಡೋದುಂಟ? ಇಲ್ಲವಾ, ನೀನು ಸುಳ್ಳು ಹೇಳ್ತಾ ಇದೀಯಾ. ನಿಜ ಹೇಳು, ನನ್ನ ಹಡದ ಒಳಗೆ ನಿಜ ಹೇಳ್ತಾ ಇದೀಯ ನೀನು. ಅಯ್ಯೋ, ನೀನು ಕುಡಿದಿದ್ದ ಹಾಲಲ್ಲೋ ವಿಷ. ಕೊನೆಗೂ ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ವಿಷವಾಯಿತು. ಯಾಕೋ ತಲೆ ಸುತ್ತಂಗ ಆಗ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ. ಏನೂ ಕಾಣ್ತಾ ಇಲ್ಲವ. ಅವ್ವ, ಬಾಯಾರಿಕಾಗಿದೆ, ಸ್ವಲ್ಪ ನೀರು ಕೊಡ. ಕೈಯಿಂದ ವಿಷ ಕುಡಿದು ಸಾಯೋದು ನನ್ನ ಹಣೆ. ನಿನ್ನೇಕೆ ಹೊಣೆ ಮಾಡ್ಲಿ ತಾಯಿ, ನಿನ್ನೇಕೆ ಹೊಣೆ ಮಾಡ್ಲಿ? ಅವ್ವ, ನ್ಯಾಯಕ್ಕಾಗಿ ಸ್ವಂತ ಮಗನನ್ನೇ ಬಲಿ ಕೊಟ್ಟ ನಿಮ್ಮ ತಾಯಿಗಳ ಹೊಟ್ಟೆಯಲ್ಲಿ ಮತ್ತೆ ನಾ ಹುಟ್ಟಿ ಬರ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಅವ್ವ, ನಾ ಕೇಳ್ಕೊಳ್ತೀನಿ. ಸಹಿಸ್ಕೊಳಕ್ಕಾಗ್ತದೆ. ಒಂದೇ ಒಂದ್ಸರಿ ಕಾಲು ಬಿಟ್ಟು ನಮಸ್ಕಾರ ಮಾಡಿಬಿಡ್ತೀರವ್ವ. ಕೊನೆಯದಾಗಿ ಒಂದೇ ಒಂದ್ಸರಿ ಆಶೀರ್ವಾದ ಮಾಡುವ, ಒಂದೇ ಒಂದ್ಸರಿ ಆಶೀರ್ವಾದ ಮಾಡು. ಇನ್ನೊಮ್ಮೆ ನನ್ನನ್ನು ಒಲವಿಂದ ಮಾತಾಡಿಸು ಬಾಕಂದ ಎಂದೆನ್ನ ಮುದ್ದಾಡಿ ಆಲಂಗಿಸು. ಮಗುವಾಗುವೆ ನಿನ್ನ ಮಡಿಲಲ್ಲಿ ನಾ ಕುಣಿದಾಡುವೆ ನಿನ್ನ ಜೊತೆಯಲ್ಲಿ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ.
ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿಯಾದವಳು ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ತಾಳೆ. ಏ ಪಾಪಿ ತಾಯಿ, ನಾನೇ ನನ್ನ ಕೈಯಾರೆ ನನ್ನ ಕಂದನ್ನ ಕೊಂದು ಹಾಕ್ತೆ. ನನ್ನ ತೊಳಿ ಭೂಮಿ ಮೇಲೆ ಬದುಕಿರ್ಬೇಕಾ? ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿರೋದು, ಬ್ರಹ್ಮ ಬರಿಬೇಕಾದ ಹಣೆ ಬರಹವನ್ನ ಬಹುಶಃ ತಾಯಿ ಏನಾದ್ರೂ ಬರೆದಿದ್ರೆ ಮಗನಿಗೆ ವಿಷ ಹಾಕುವಂತ ನನ್ನಂತ ಕೆಟ್ಟ ತಾಯಿ ಈ ಪ್ರಪಂಚದಲ್ಲೇ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗೆ ನಿಂತರೆ ಹೋಯಿತು. ಈ ಮನೆಯ ನಂದ ದೀಪ ನಂದಿ ಹೋಯಿತು. ನನ್ನ ವಂಶವೃಕ್ಷ ಒಣಗಿ ಹೋಯಿತು. ನಾ ಕಂಡ ಕನಸುಗಳೆಲ್ಲ ಕರಗಿ ಹೋಯಿತು. ನನ್ನ ಆಶಾ ಗೋಪುರ ಬಿರುಗಾಳಿಗೆ ಸಿಕ್ಕ ತರಗಲೆಗಳಂತೆ ತೋರಿ ಹೋಯಿತು. ಇದಕ್ಕೆಲ್ಲ ನನ್ನ ಮಗನ ಸ್ವಯಂಕೃತ ಅಪರಾಧವೇ ಕಾರಣವಾಯಿತು. ಮಹಾದೇವಿ, ಯಾಕೆ ಯಾಕೆ ಮೌನವಾಗಿ ನಿಂತಿದ್ದೀಯಾ? ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಜೊತೆ ಮಾತಾಡೋದಿಲ್ವಾ? ನೋಡ್ರಿ ನೋಡಿ, ನನ್ನ ಮಗ ಹೇಗೆ ಚಿರನಿದ್ರೆಗೆ ಜಾರಿದರ ನೋಡಿ ಸಂತೋಷ ಪಡಿ. ಹೆತ್ತ ಮಗನಿಗೆ ವಿಷ ಹಾಕಬೇಕಾದ್ರೆ ಈ ಕರುಳು ಅದೆಷ್ಟು ಸಂಕಟ ಪಡೆಯೋತ ಗೊತ್ತೇನ್ರಿ? ಮಹಾದೇವಿ, ವಯಸ್ಸಾದ್ಮೇಲೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಆಸರಿ ಹಾಕಿ ಬದುಕಬೇಕಾದದ್ದು ಧರ್ಮ. ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ವೇ? ನಾನು ಮಗನಿಗೆ ಕೊಟ್ಟ ಈ ತೀರ್ಪಿನಿಂದ, ಈ ತೀರ್ಪು ನಿನಗೆ ತಪ್ಪು ಅಂತ ಅನ್ಸಿದ್ರೆ ನೀನೊಂದು ಮಾತು ಹೇಳು ಮಹಾದೇವಿ. ಈ ಕ್ಷಣ ನಾನು ವಿಷ ಕುಡಿದು ಸತ್ತು ಹೋಗ್ತೀನಿ. ಇಲ್ಲ, ನಿಮ್ಮಂಥ ಗಂಡನ್ನ ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನೆ. 7 ಜನ್ಮದ ಪುಣ್ಯ ಮಾಡಿದ್ದೆ. ನನ್ಗೇನಾದ್ರೂ ಇನ್ನೊಂದು ಜನ್ಮ ಅನ್ನೋದು ಇತ್ತು ಅಂದ್ರೆ ನೀವೇ ನನ್ನ ಪತಿಯಾಗಿ ಬರಬೇಕು ಅಂದ್ರೆ ಸಪ್ತಪದಿ ತುಳಿಬೇಕಾದ್ರೆ
ಕಾರೇಶು ದಾಸಿ ಬೆಟ್ಟದ ಕರುಣೀಶು ಮಂತ್ರಿ ಭೋಜೀಶು ಮಾತಾ ಶಯನೀಶು ರಂಭೆ ರೂಪೇಶು ಲಕ್ಷ್ಮಿ ಕ್ಷಮಿಯಾ ಧರಿತ್ರೆ ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ನಿಮ್ಮೊಬ್ಬರನ್ನೇ ಬಿಟ್ಟು ಮರಳಿ ಬಾರ್ದಿರೋ ಆ ನನ್ನ ಊರಿಗೆ ನಾನು ಹೋಗ್ತಾ ಇದ್ದೀನಿ. ನನ್ನ ಮಗನಿಗೆ ಕುಡಿಸಿ ಉಳಿದ ಅರ್ಧ ಹಾಲನ್ನ ನಾನು ಕುಡಿದು ಬಿಟ್ಟಿದ್ದೀನಿ. ಮಾತಾಡ್ತಾ ಇದೀಯ ನೀನು? ಯಾಕೆ ಹೀಗೆ ಮಾಡ್ಕೊಂಡೆ? ನಾನು ಮನೆಗೆ ಬಂದಾಗ ನೀವು ನನಗೊಂದು ಮಾತು ಕೇಳಿದ್ರಿ, ಜ್ಞಾಪಕ ಇದೆಯಾ ಮಧು? ನಿನ್ಗೇನು ಬೇಕು ಕೇಳು, ನಾನು ನಡೆಸ್ಕೊಡ್ತೀನಿ ಅಂತ. ಆಗ ನಾನು ನಿಮ್ಗೆ ಹೇಳಿದ್ದೆ, ಅದಕ್ಕಾದ ಒಂದು ಸಮಯ ಬರುತ್ತೆ, ಆಗ ನಾನು ಕೇಳ್ತೀನಿ, ಅದನ್ನು ನಡೆಸ್ಕೊಡಿ ಅಂತ. ರೀ, ಇವತ್ತು ನನಗೆ ನಿಮ್ಮ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕು ಅಂತ ಬೆಟ್ಟ ದೀರ್ಘ ಸುಮಂಗಲಿಯಾಗಿ ಆಶೀರ್ವಾದ ಮಾಡ್ತೀನಿ. ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಮುಷ್ಟಿ ಮಾಡಿ ಪರಮಾತ್ಮ, ಏನಿದು ನನ್ನ ಬದುಕಿನಲ್ಲಿ ನಿನ್ನ ಚದುರಂಗದ ಆಟದಲ್ಲಿ? ನನ್ನ ಬಾಳೆಂಬ ಸಂತೆ ನಿನಗೆ ಇಷ್ಟ ಆಗ್ಲಿಲ್ವೇ? ಸತ್ಯವಂತರಿಗೆ ಇದು ನೀ ನೀಡ್ತಾ ಇರೋ ಶಿಕ್ಷೆಯೇ ಅಥವಾ ಸತ್ವ ಪರೀಕ್ಷೆಯೇ? ಹೇಳು ಪರಮಾತ್ಮ, ಹೇಳು, ಮಾತಾಡು. ಕಲ್ಲಾಗಿ ಕುಳಿತ ಕಳ್ಳ ನೀನು, ಎಲ್ಲಕ್ಕೂ ನಮ್ ಕೈನೇ ಪ್ರಶ್ನೆ ಕೇಳಿಸ್ತೀಯ, ಅದಕ್ಕೋತ್ರ ನಮ್ ಕೈನೇ ಕೊಡಿಸ್ತೀಯ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದಂತೆ ಕುಳಿತ ಮಹಾ ನೀಚ ನೀನು. ತಪ್ಪು ತಪ್ಪು ಪರಮಾತ್ಮ, ತಪ್ಪು. ಇದು ನನ್ನ ದೈವ ದುರಂತ. ನನ್ನ ದೈವ ದುರಂತ. ಮಗ ಹೆಂಡತಿ ಹೋದ್ಮೇಲೆ ನಾನು ಯಾಕಾದ್ರೂ ಇಲ್ಲಿರ್ಬೇಕು? ಈ ಮನೆ ಆಸ್ತಿ ಅಂತಸ್ತನೆಲ್ಲ ನನ್ನ ಮಾನಸ ಪುತ್ರ ರುದ್ರನಿಗೊಪ್ಪಿಸಿ ನಾನು ಕಾಶಿಗೋ ಕಲ್ಯಾಣಕ್ಕೋ ಹೊರಟೋಗ್ತೀನಿ. ರುದ್ರ, ರುದ್ರ!
ರುದ್ರ ದಣರ ದಣರ ನಿಮಗೆ ಈ ಪರಿಸ್ಥಿತಿ ಬರಾಕ ಪಾಪಿ ನನ್ನ ಮಗಳು ಹುಟ್ಟಿದ ಹೋಗಿದ್ರೆ ನಿಮಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ರಿ ಅಪ್ಪ. ಇಲ್ಲ ರುದ್ರ, ಯಾರ ಜನನಕ್ಕೂ ಯಾರ ಸಾವಿಗೂ ಯಾರೂ ಕಾರಣವಲ್ಲ. ರುದ್ರ, ಈ ಮನೆ, ಆಸ್ತಿ, ಅಂತಸ್ತು, ಐಶ್ವರ್ಯನೆಲ್ಲ ನಿನಗೊಪ್ಪಿಸ್ತಾ ಇದ್ದೇನೆ. ಈ ನಿಮ್ಮ ಮನೆಗೆ ಯೋಗ್ಯವಾದ ಮನುಷ್ಯ ಏನ್ರಿ ಅಪ್ಪ ನನ್ನ? ರುದ್ರ, ನಾನು ಯಾವತ್ತೋ ತಿಳ್ಕೊಂಡ್ಬಿಟ್ಟಿದ್ದೀನಿ ಕಣೋ. ಉಂಡ ಮನೆಯ ಋಣ ಮುಟ್ಟಿಸುವ ಋಣವಂತ ನೀನು ಅಂತ. ನೋಡು, ನಾನಿನ್ ಮೇಲೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಿ. ಇನ್ನು ಮೇಲೆ ನೀನು 40 ಹಳ್ಳಿಗೆ ನ್ಯಾಯ ನೀಡುವ ನ್ಯಾಯವಂತರಾಗಿ ಬರ್ತೀನಿ. ಈ ಮನೆಯಲ್ಲಿ ಪ್ರಾಣ ಹೋದ್ರು ಮಾನ ಹೋಗುವಂತ ಕಾರ್ಯ ಯಾವ ಕಾಲಕ್ಕೂ ಆಗು ಕೂಡು. ನೀನು ಹಾಗೆ ನಡ್ಕೋತಿ ಅನ್ನೋ ಭರವಸೆ ನನಗಿದೆ. ಈ ಬದುಕೊಂದು 3 ದಿನದ ಸಂತೆ. ನಾವೆಲ್ಲ ಆ ಭಗವಂತ ಆಡಿಸುವ ಬಣ್ಣದ ಬುಗುರಿಗಳು. ಅವನ ಜಾಳಿಗೆಯಲ್ಲಿ ಬಲವಿರುವ ತನಕ, ಆ ಜಾಳಿಗೆಯಲ್ಲಿ ಆ ಭಗವಂತನ ಬಲವಿರುವ ತನಕ ಈ ನಮ್ಮ ದೇಹವೆಂಬ ಬಣ್ಣದ ಬುಗುರೆ ತಿರುಗ್ತಾನೇ ಇರುತ್ತೆ. ಆ ಭಗವಂತನ ಜಾಳಿಗೆಯ ಬಲ ಎಂದಿಗೆ ತೀರ್ತು? ಈ ಬಣ್ಣದ ಬಗುರಿಯ ಆಟ ನಿಂತು ಹೋಯಿತು, ನಿಂತು ಹೋಯಿತು. ಹಾಡು ಹಗಲಿನಲ್ಲೇ ಕತ್ತಲಾಯಿತಲ್ಲೋ, ಬಂದಳದ ಸೂರ್ಯ ಬಂದನೇನು ಮರಳಿ, ಚಿಕ್ಕಯ್ಯ ಜಮಾನ ನಿಂತನೇನೋ ಅರಳಿ, ಎದೆಯೊಡೆದುಕೊಂಡು ಅತ್ತರೇನಿದೆ, ಬೇರು ಸತ್ತು ಮರವು ಅಳಿ ಎಲ್ಲಿ ಚಿಗುರಿದೆ, ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ.